ನೋಡಿ 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 ಕಂಜನ್ ಹೆಂಗಾಡ್ತೀನಿ ಅಂತ. ಕಂಜನ್ ಕಂಜನ್ ಬ್ಯೂಟಿಫುಲ್ ಕಂಜನ್ ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದಾನೆ. ಓ ಕಂಜನ್ ನೋಡಿ ಫುಡ್ಡೆಲ್ಲ ತಗೊಂಡು ಖುಷಿಯಾಗಿ ಫುಡ್ಡೆಲ್ಲ ತಿಂದ್ಬಿಟ್ಟು ನಮ್ಮ ಕುಸ್ರೆಲ್ಲ ತಿಂದ್ಕೊಂಡು ಇವಾಗ ನೋಡಿ ಎಷ್ಟು ಚೆನ್ನಾಗಿ ನಮಸ್ಕಾರ ಹೊಡಿತಾ ಇದ್ದಾನಂತ. ಇವರು ಕಿರಣ್ ಕಿರಣಣ್ಣ ಕಿರಣ್ ಎಷ್ಟು ಚೆನ್ನಾಗಿ ಇವರು ಕಾವಡಿ ಎಷ್ಟು ಚೆನ್ನಾಗಿ ಕುಸ್ರೆ ಕಟ್ತಾರೆ ನೋಡಿ. ನಿಜ ರೀ, ಜನ ಸಾಗರನೇ ಬಂದಿದೆ ಅಂತಂದರೆ ತಪ್ಪಾಗಲ್ಲ ಆನೆ ನೋಡೋಕ್ಕೆ ಇವತ್ತು ಅಲ್ಲ. ಜನ ಸಾಗರನೇ ಇದೆ ಇಲ್ಲಿ ಆನೆ ನೋಡೋಕ್ಕೆ. ವೀಕೆಂಡ್ ಅಲ್ವಾ, ಅದಕ್ಕೆ ಸಾಗರ. ನಾವು ವೀಕ್ ಡೇಸಲ್ಲಿ ಬರ್ತೀವಿ, ಯಾಕಂದರೆ ಸಾಗರ ನೋಡೋಕ್ಕೆ ನಮ್ಗೆ ಇಷ್ಟಪಡಲ್ಲ. ಅದರಿಂದ ನೋಡಿ, ಯಾರಾದರೂ ಬರ್ತೀನಿ ಅಂದರೆ ವೀಕೆಂಡಲ್ಲಿ ಬನ್ನಿ, ನಮ್ಮೆಲ್ಲ ಆನೆಗಳು ನೋಡ್ಬೋದು. ದಸರಾ ಆನೆಗಳು ಎಲ್ಲ ಸಖತ್ತಾಗಿ ಫಿಟ್ಟಾಗಿದ್ದಾವೆ ಕ್ಯಾಂಪ್ನಲ್ಲಿನ ಆನೆಗಳು. ಹಂಗೆ ಒಂದು 2-3 ದಸರಾ ಆನೆಗಳು ಕೂಡ ಇದ್ದಾವೆ ಇಲ್ಲಿ. ಬಾ ಮುಂದೆ ಹೋಗೋಣ. ನೋಡಿ ಎಲ್ಲ ಆನೆಗಳಿಗೆ ಕುಸ್ರೆ ಕೊಡೋ ಟೈಮ್ ಇನ್ನೇನು ಒಂದು ½ ಆನ್ ಅವರಲ್ಲಿ ಹೊರಟ್ಬಿಡ್ತಾರೆ ಊಟ ಮುಗಿಸಿ. ಅಂದರೆ ಅವ್ರದ್ದು ಊಟ ಅಂದ್ರೆ ಇದು ಜಸ್ಟು ಸ್ನ್ಯಾಕ್ಸ್, ಅಂದರೆ ಸ್ನ್ಯಾಕ್ಸ್ ಅಷ್ಟೇ ಇದು. ನೋಡಿ ಅಣ್ಣ, ನೀವು ಗೋಪ್ಯಾನದ? ಹಾಂ, ಗೋಪ್ಯಾನ. ನಿಮ್ಮ ಹೆಸ್ರಣ್ಣ? ಅದೇ ದಸರಾದಲ್ಲಿ ಅವತ್ತು ಮಾತಾಡಿದ್ದೆ ಮಾತ್ರಲ್ಲಿ. ಅದ್ರ ಒಳಗೆ ಬಿಟ್ಟಿಲ್ಲ ಅಣ್ಣ. ಯಾರ್ಯಾರೋ ಮಾಡೋ ಹಿಂಸೆಗೆ ನಮ್ಮನ್ನ ಯಾರ್ಯಾರೋ ಮಾಡೋ ಹಿಂಸೆಗೆ ನಮ್ಮನ್ನ ಬಿಟ್ಟಿಲ್ಲ ನೋಡಿ. ಹೌದಂದ್ರೆ ಸಾಕು ಬಿಡಿ. ಇಲ್ಲಿ ನೋಡಿ, ಇವನು ಕೂಡ ಮಾಣಿಕ್ಯ ಆನೆ ಎಷ್ಟು ಚೆನ್ನಾಗಿದೆ ನೋಡಿ. ತುಂಬ ಚೆನ್ನಾಗಿದ್ದಾನೆ ಮಾಣಿಕ್ಯ ಆನೆ. ಹಾಗೆ ಇಲ್ಲಿ ನಮ್ಮ ಜಯ ಮಾರ್ತಂಡ ಇವರು ಕೂಡ ಕ್ಯಾಪ್ಚರ್ ಮಾಡಿ 1 ವೀಕ್ ಆಯ್ತು ಅಷ್ಟೇ. ಯಾವುದೋ ಒಂದು ಕ್ಯಾಪ್ಚರ್ ಮಾಡೋಕ್ಕೆ ಹೋಗಿದೆ ಇಲ್ಲಿ ಹಾಸನ ಭಾಗದಲ್ಲಿ ಅನ್ಕೋತೀನಿ. ಅಲ್ಲಿ ಹಿಡಿದು ಸಕ್ಸಸ್ ಆಗಿ ಇವಾಗ ರೆಸ್ಟಲ್ಲಿದ್ದಾನೆ. ಹಾಗೆ ಇದು ನಂಜುಂಡ ಅಣ್ಣ, ಇದು ನಂಜುಂಡ ಅಲ್ಲ, ವನರಾಜ. ಹಾಂ, ತಪ್ಪಾಗಿದೆ, ಇದು ವನರಾಜ. ಎಷ್ಟು ವಯಸ್ಸಾಗಿರ್ಬೋದು ಅಣ್ಣ ಇದಕ್ಕೆ? 38 ವರ್ಷ ವನರಾಜ. ಹಾಸನ ಕಡೆ ಹಿಡಿದಲ್ಲ ಇದು? ಇಲ್ಲಿ ಬಿಳಿಕೆರೆ, ಹುಣಸೂರು. ಹಾಂ ಹಾಂ ಹಾಂ, ಹುಣಸೂರು ಬಿಳಿಕೆರೆ ಹಿಡಿದಿದೆ ಇದು. ನಮ್ಮ ಆಗ ಫಾರೆಸ್ಟ್, ಆ ಫಾರೆಸ್ಟ್ ಇದು ತಿತ್ಮತಿ ಫಾರೆಸ್ಟ್ ಆನೇನೆ ಅಲ್ಲ. ನೀವೇ ಮಾಡ್ತಾ ಇರೋದು ಫಸ್ಟಿಂದ? ನಿಮ್ಮ ಹೆಸರಣ್ಣ? ಕುಮಾರ. ನಮ್ಮ ಕುಮಾರಣ್ಣವ್ರು ಮಾಡ್ತಾ ಇರೋದು ಫಸ್ಟಿಂದನೂ. ಒಂದು 50 ವರ್ಷ ಆಗಿರ್ಬೋದಾ ಇದಕ್ಕೆ? 38 ಅಲ್ಲ ಅವನಿಗೆ? 50. ಹಾಂ ಹಾಂ, ಅವನು ಗೊತ್ತು. ಹಾಂ, ದಸರಾ ಗೊತ್ತು. ನಾವು ಮಾಮೂಲಿ ಇಲ್ಲಿ ಗಿರಾಕಿಗಳು ಬರ್ತಾ ಇರ್ತೀವಿ. ಕುಶನಗರ ನಮ್ಮದು. ನೀವು ಮಾವುತ ಮತ್ತು ಕಾವಾಡಿ ಈಗ ಕಷ್ಟ ಆಗಲ್ಲ ಅಣ್ಣ ಅದಕ್ಕೆ ಅಡ್ಜಸ್ಟ್ ಮಾಡಿಕೊಂಡು? ಒಂಥರ ಕಷ್ಟ ಆಗೋದು. ಹಾಂ ಹಾಂ, ಒಳಗಡೆ ಬಂದುಬಿಟ್ರೆ ಕಷ್ಟ ಆಗುತ್ತಲ್ಲ, ಸೇರಿಬಿಟ್ರೆ ಕೊಂಬು. ಹಾಂ ಹಾಂ ಹಾಂ, ಇದು ಸ್ವಲ್ಪ ಓಪನ್ ಇದೆ ಈ ಕಡೆ. ನೋಡಿ 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 ನಮ್ಮ ಹೆಂಗೆ ಆಡಿಸ್ತಾರೆ ಅಣ್ಣ. ಯಾಕೆ ಈ ಥರ ಆಡಿಸೋಣ? ಸ್ವಲ್ಪ ಈ ಕಡೆ ಬರಲಿ ಅಂತನಾ? ಹಾಂ, ಇದು ಇಲ್ಲಿ ಕ್ಯಾಂಪ್ ಕೆಲಸಕ್ಕೆಲ್ಲ ಯೂಸ್ ಮಾಡ್ಕೋತೀರಲ್ಲ? ಓ, ದಯವಿಟ್ಟು ಈ ಥರ ಎಲ್ಲ ಎಸಿಬೇಡಿ. ಒಬ್ಬೊಬ್ಬರು ಟೂರಿಸ್ಟವ್ರಿಗೆ ಗೊತ್ತಿರೋದಿಲ್ಲ ಈ ಥರ ಎಲ್ಲ ಎಸಿಬೇಡ್ದು ಅಂತ. ತಪ್ಪದು. ಆದಷ್ಟು ಸೊಳ್ಳೆ ಕೊಡೋಕ್ಕೆ ಟ್ರೈ ಮಾಡಿ. ಇದು ನಮ್ಮ ಭೀಷ್ಮ ಆನೆ. ಇವ್ರ ಬಗ್ಗೆ ನಾನು ಮಾತಾಡಬೇಕಂದ್ರೆ ಸ್ವಲ್ಪ ನಡಗಬೇಕು. ಒಂದು ಮಿನಿಮಮ್ ಒಂದು 5-6 ಜನನ
ಹೊಡೆದಿದೆ ಅಂತ ಕೇಳಿದ್ದೀನಿ. ಇದು ಕರಡಿದು ತುಂಬ ಕ್ಲೋಸ್ ಫ್ರೆಂಡ್ ಆನೆ ಇದು. ಕರಡಿ ಅಲ್ಲಿ ನಿಂತು ನೋಡಿ, ಕರಡಿ ಅಪೋಸಿಟ್ ಅಂತ ಡೈರೆಕ್ಷನ್ ಕರಡಿ ಇದ್ದಾನೆ. ಝೂಮ್ ಮಾಡ್ತಾರೆ ನೋಡಿ, ಕರಡಿ ಈ ಕಡೆ, ಇಲ್ಲಿ ಭೀಷ್ಮ. ಇವರು ಒಂದೇ ಡೈರೆಕ್ಷನ್ ನಿಂತ್ಕೊಂಡಿದ್ದಾರೆ. ಇವಾಗ ಒಂದೇ ಕ್ಯಾಂಪಲ್ಲಿದ್ದಾರೆ. ಏನು ಮಾಡೋಕ್ಕಾಗುತ್ತೆ ಇವರು, ಯಾರನ್ನೂ ಬಿಡೋಂಗಿಲ್ಲ ಅಂದಂಗೆ. ನಮ್ಮ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರು ಯಾರಾದರೂ ಕಿರಿಕ್ ಮಾಡ್ತಾರೆ ಅಂತಂದರೆ ಎಲ್ಲರೂ ಲಾಕ್ ಮಾಡೋದೆ, ಲಾಕ್ ಮಾಡಿದ್ರೆ ಹಿಡಿಯೋದೆ. ಇಲ್ಲಿಂದ ಈ ಕಡೆ ಬಂದರೆ ನಮ್ಮ ಪ್ರಶಾಂತ, ಭೀಷ್ಮ ನೋಡಿ, ನಾವು ಈ ಕಡೆ ತಿರುಗಿದ ತಕ್ಷಣ ಬರ್ತಾಯಿದ್ದಾನೆ. ಭೀಷ್ಮ ತುಂಬ ಚೆನ್ನಾಗಿದ್ದಾನೆ ಆನೆ. ಇವರು ನೀವೇ ಭೀಷ್ಮದ ಮಾವತಾ? ಕಾವಡಿ ಇವರು ಫ್ರೆಂಡು. ಇವ್ರ ಫ್ರೆಂಡು ಕಾವಡಿ. ನಿಮ್ಮ ಹೆಸರು ಅಂತಣ್ಣ? ಹಾಂ, ಅದನ್ನು ಇಲ್ಲೇನಾ ನಿಮ್ಮದು? ಇಲ್ಲೇ. ಮದನ್ ಅವ್ರು ನೋಡಿ ಎಷ್ಟು ಚೆನ್ನಾಗಿ ಫುಡ್ ರೆಡಿ ಮಾಡ್ತಿದ್ದಾರೆ. ನಾವು ಕುಶಾಲನಗರ ಅಣ್ಣ, ಕುಶಾಲನಗರ ನಾವು. ನೋಡಿ ಎಷ್ಟು ಚೆನ್ನಾಗಿದೆ ನಮ್ಮ ಭೀಷ್ಮ. ಎಷ್ಟಾಗಿರ್ಬೋದಣ್ಣ ವಯಸ್ಸು ಇದಕ್ಕೆ? ಒಂದು 31 ವರ್ಷ ಅಂದಾಜು, 31 ವರ್ಷ ಅಲ್ವಾ? ಪ್ರಶಾಂತ ಫ್ಯೂಚರ್ ನಮ್ಮ ದಸರಾ ಅಂಬಾರಿ ಎಲಿಫೆಂಟ್ ಅಂದರೆ ಅಂಬಾರಿ ಎಲಿಫೆಂಟ್ ನಮ್ಮ ಪ್ರಶಾಂತ. ಅವನು ಕೂಡ ತುಂಬ ಫ್ಯಾನ್ಸ್ ಇದ್ದಾರೆ ಗುರು, ಹೆವಿ ಫ್ಯಾನ್ಸ್ ಪ್ರಶಾಂತ ಕೂಡ. ಕರಡಿ ಜೊತೆ ಸರಿಯಾಗಿ ಫೈಟ್ ಕೊಟ್ಟ ನಾನು. ಮುಖಲಕ್ಷಣ ನೋಡೋಕ್ಕಷ್ಟು ಚೆನ್ನಾಗಿದೆ ನಂದು. ಮುಖಲಕ್ಷಣ ಭಾಳ ಚೆನ್ನಾಗಿ ಅಗ್ಗಲವಾಗಿದೆ. ಅಂಬಾರಿ ಹೊರಕ್ಕೆ ಮಾತ್ರ ಪಕ್ಕಾ ಪರ್ಫೆಕ್ಟ್. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ. ಹಾಂ ಹಾಂ, ಚೆನ್ನಾಗಿದೆ ಆನೆ. ಎಲ್ಲ ಆನೆಗಳು ಕೂಡ ಆಚೆ ಪೋಸ್ ಆಗ್ತೀನಿ ನಾನೀಗ. ಹಾಗೆ ಸುಮಾರು ಜನ ಗೊತ್ತಿಲ್ಲ ಆನೆಗಳೆಲ್ಲಿ ಪಳಗಿಸ್ತಾರಂತ. ಇಲ್ಲಿ ಕಾಣ್ತಾ ಇದೆಯಲ್ಲ ಕ್ರಾಲು, ಆ ಕ್ರಾಲಲ್ಲಿ ಪಳಗಿಸ್ತಾರೆ. ಸ್ವಲ್ಪ ಹತ್ರದಲ್ಲಿ ಝೂಮ್ ಮಾಡಿ ತೋರಿಸ್ತೀನಿ. ಈಗ ಯಾವುದೋ ಒಂದು ಆನೆನ ರಿಲೀಸ್ ಮಾಡಿದ್ದಾರೆ ಕಾಣುತ್ತೆ, ದೂರದಲ್ಲಿ ಕಾಣ್ತಾ ಇದೆ. ಇದರೊಳಗೆ ಆ ಸಲ ಬಂದಾಗ 1-2 ಆನೆ ಇತ್ತು. ಇವಾಗ ಯಾವ ಆನೆನೂ ಇಲ್ಲ ಇಲ್ಲಿ, ಅದೊಂದೇ ಇದೆ. ಅದನ್ನ ಕ್ಯಾಪ್ಚರ್ ಮಾಡಿ ತೋರಿಸ್ತೀನಿ ನೋಡಿ. ಇಲ್ಲೊಂದು ಆನೆ ಇದೆ. ಹಾಂ, ಹೋಗಂಗಿಲ್ಲ ಹೈ. ಅಲ್ಲಿಗೆ ನಾವು ರಿಸ್ಟ್ರಿಕ್ಷನ್ ಏರಿಯಾ ಅದು, ಅಲ್ಲಿಗೆ ನಾವು ಹೋಗುವಾಗಿಲ್ಲ. ದಯವಿಟ್ಟು ಇಲ್ಲಿ ನೋಡಿ, ಇಲ್ಲಿ ಒಳಗೆ ಪ್ರವೇಶ ನಿಷೇಧಿಸಲಾಗಿದೆ, ಕ್ಲಿಯರಾಗಿ ಮೆನ್ಷನ್ ಮಾಡಿದ್ದಾರೆ. ದಯವಿಟ್ಟು ಇಂಥ ಒಂದು ಸಾಹಸ ಮಾತ್ರ ಮಾಡೋಕ್ಕೆ ಹೋಗಬೇಡಿ. ಸಾಹಸ ಮಾಡಿದ್ರೆ ಪೊಲೀಸ್ ಹಂಗೆ ಫೈನ್ ಹಾಕಿ ಕಳಿಸ್ತಾರೆ ಅಷ್ಟೇ ಮನೆಗೆ. ಅದರಿಂದ ಕಾವೇರಿ ನದಿ ಹರಿತಾ ಇದೆ ನೋಡಿ ಇಲ್ಲಿಂದೆಲ್ಲ. ಇಲ್ಲಿ ನಮ್ಮ ಆನೆಗಳು, ಇಲ್ಲಿ ಇದು ಕಾಣ್ತಾ ಇದೆಯಲ್ಲ, ನಮ್ಮ ಆನೆಗಳನ್ನ ಪಳಗಿಸುವ ಕ್ರಾಲ್ ಇದು. ಸದ್ಯಕ್ಕೆ ಕ್ರಾಲಲ್ಲಿ ಯಾವುದೇ ಆನೆಗಳಿಲ್ಲ. ಹಾಗೆ ಇಲ್ಲಿ ಆನೆನ ಸ್ನಾನ ಮಾಡಿಸೋ ಪ್ಲೇಸ್ ಇದು. ಅಂದರೆ ಈಗ ಕಾವೇರಿ ನೀರು ಜಾಸ್ತಿ ಎಲ್ಲ ಫ್ಲಡ್ ಎಲ್ಲ ಆಗುತ್ತಲ್ವ, ಆ ಟೈಮಲ್ಲಿ ಇಲ್ಲಿ ಬಂದು ಸ್ನಾನ ಮಾಡಿಸ್ಕೋತಾರೆ. ಇದು ನಮ್ಮ ಆನೆ ಯಾವುದಂತ ಗೊತ್ತಾಗ್ತಿಲ್ಲ, ಅಲ್ಲಿ ನಿಂತ್ಕೊಂಡಿದೆ ನೋಡಿ, ಹಿಡ್ಕೊ. ಹೀಗಾಗಿ ಇದು ಮೋಸ್ಟ್ಲಿ ಒಂತಿದಂತ ಇರೋದ್ರಿಂದ ನಂಜುಂಡ ಆನೆ ಅಂತ ಹೇಳ್ಬೋದು ಅನ್ಕೋತೀನಿ. ಹಾಗೆ ನಿಮ್ಗೆ ಯಾರಿಗಾದ್ರೂ ಗೊತ್ತಿರೋ ದಯವಿಟ್ಟು ಕಮೆಂಟ್ ಅಂತ ಮಾಡಿ. ಹಾಗೆ ನೋಡಿ, ಇಲ್ಲಿಂದ ಕೂತ್ಕೊಂಡು ನಿಂತ್ಕೊಂಡು ನೋಡ್ಬೋದು. ಎಲ್ಲ ಆನೆಗಳು ಇನ್ನೂ 10-15 ನಿಮಿಷದಲ್ಲೆಲ್ಲ ಹೊರಡುತ್ತೆ ಮನೆಗೆ ರಿಟರ್ನ್. ಹಾಗೆ ಇಲ್ಲೊಂದು ಕಾರ್ ಇದೆ ನೋಡಿ. ಈ ಕಾಲ್ ಕೂಡ ನಮ್ಮ ಆಲ್ಮೋಸ್ಟ್ ಆನೆಗಳು ಪಳಗಿದೆ ಈ ಕಾಲಲ್ಲಿ. ನಮ್ಮ ದುಬಾರಿ ಆನೆಗಳು ಆಲ್ಮೋಸ್ಟ್ ಇಲ್ಲಿ ಯಾವುದು ಟ್ರಾನ್ಸ್ಫರ್ ಆಗಿ ಬಂದಿರೋ ಆನೆಗಳು ಯಾವುದೂ ಇಲ್ಲ. ಇಲ್ಲಿ ನೋಡಿ, ಇದು ಸುತ್ತಮುತ್ತ ಕಾವೇರಿ ಹೊಳೆ ಎಷ್ಟು ಚೆನ್ನಾಗಿ ಹರಿತಾ ಇದೆ ಅಂತ. ಸುಮಾರು ಜನ ಗೊತ್ತಿಲ್ಲ, ಇಲ್ಲಿ ನಮ್ಮದೊಂದು ದೇವಸ್ಥಾನ ಇದೆ. ದೇವಸ್ಥಾನ ಅಂತಂದರೆ ನಮ್ಮ ಯಾವುದೇ ಆನೆಗಳು ಯಾವುದೇ ಕಾರ್ಯಾಚರಣೆ ಆಗಲಿ, ಇಲ್ಲ ದಸರಾಗೆ ಬರೋದಾಗಲಿ,
ನಮ್ಮ ನೀರು ದಾಟಿ ಯಾವಾಗ ಆಚೆ ಬರುತ್ತೆ ಆವಾಗ ಇಲ್ಲಿ ಕಾಡಿನ ದೇವ್ರಿಗೆ ಪೂಜೆ ಮಾಡಿ, ಬಸವ ಇದೆ, ಬಸವಾಗಿ ಪೂಜೆ ಮಾಡಿ, ಈಗ ಶಿವದೇವ್ರು ಅನ್ಕೋತೀನಿ, ಇದು ಶಿವದೇವ್ರಿಗೆ ಪೂಜೆ ಮಾಡಿ ಇಲ್ಲಿಂದ ನೆಕ್ಸ್ಟು ಅಂದರೆ ಏನದು ಕಾರ್ಯಾಚರಣೆ ಅಥವಾ ಏನೇ ಒಂದು ಆಗಿರ್ಬೋದು, ಪೂಜೆ ಮಾಡಿ ಕಾಡಿನ ದೇವತೆ ಪೂಜೆ ಮಾಡಿ ಹೊರಡುವಂಥದ್ದು ಇಲ್ಲಿ ರೂಢಿ. ಹಾಂ, ಗಣಪತಿ ಇದ್ದಾರೆ, ನಮ್ಮ ಬಸವ ಇದ್ದಾರೆ, ಗಣಪತಿ ಇರಲೇಬೇಕು ನೋಡಿ. ಹಾಗೆ ಎಲ್ಲ ಕಾಣ್ತಾ ಇದೆಯಲ್ಲ, ಅಲ್ಲಿ ಒಂದು ಆನೆ ನಿಂತ್ಕೊಂಡಿದೆ ಬೇರೆ, ನಮ್ಮ ಕ್ರಾಲ್ ಇದು. ಯಾವ ಆನೆ ಅಂತ ಗೊತ್ತು ದಯವಿಟ್ಟು ಕಮೆಂಟ್ ಮಾಡಿ. ಇನ್ನು ನಮ್ಮ ಆನೆಗಳೆಲ್ಲ ಎಕ್ಸಿಟ್ ಆಗೋ ಟೈಮು ಇನ್ನೇನು ಗಂಟೆ 5:30 6 ಗಂಟೆ ಆಗಬೇಕಾದ್ರೆ ಇಲ್ಲಿ ಕುಸ್ರೆ ಕೊಡುವಂಥ ರೂಮ್ ಇದು. ಅಂದರೆ ಇಲ್ಲಿ ಈ ರೂಮಿಂದ ಎಲ್ಲ ಕೂಡ ಏನು ಭತ್ತ ಏನು ಬೆಳೆದಿರ್ತಾರೆ, ಏನು ಭತ್ತ ತಂದಿರ್ತಾರೆ, ಅವ್ರಿಗೆ ಬೆಲ್ಲ, ಭತ್ತ, ಹುಲ್ಲು ಎಲ್ಲ ಇಲ್ಲಿಂದೇ ಕೊಡೋದು. ಅದನ್ನು ಕೊಟ್ಕೊಂಡು ನಮಗೂ ಕೂಡ ತಿನ್ಸೋಕೆ ಕೊಡ್ತಾರೆ ಕೆಲವು ಮಾತೃ ಕಾವಡಿಗಳು. ಇಲ್ಲಿ ಆನೆ ಸ್ನಾನ ಮಾಡಿಸುವಂಥ ಪ್ರದೇಶ. ಹಾಂ, ಆನೆಗಳು ಇಲ್ಲಿಗೆ ಬರ್ತವೆ. ಈಗ ಅಲ್ಲೋಗೋಣ, ಹೊರಡುತ್ತೆ, ಅದು ಬರ್ತೇನೆ ಹೇಳಿ.